ಬರ್ತ್ಡೇಗೆ 2 ದಿನ ಮುನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳಿದೆ. ವಿಶೇಷ ಮನವಿಯೊಂದಿಗೆ ಫ್ಯಾನ್ಸ್ಗೆ ಮಾಡಿದ ರಿಕ್ವೆಸ್ಟ್. ಗೋಲ್ಡನ್ ಸ್ಟಾರ್ ಗಣೇಶ್ಗೆ 45ನೇ ಹುಟ್ಟುಹಬ್ಬದ ಸಂಭ್ರಮ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಬರೆದುಕೊಂಡಿದ್ದಾರೆ. ಹೌದು, ತಮ್ಮ ಅಧಿಕೃತ ಪೇಜ್ ಅಲ್ಲಿ ವಿವರವಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಯಾಕೆ ಈ ಮನವಿ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೇನೆ ತಾವು ಮಾಡ್ತಿರೋ ಸಿನಿಮಾಗಳ ಮಾಹಿತಿಯನ್ನು ಕೂಡ ಈ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಜುಲೈ 2ರಂದು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳಿಕೊಂಡಿದ್ದಾರೆ. ಹೌದು, ಕನ್ನಡದ ಖ್ಯಾತ ನಟ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಹುಟ್ಟುಹಬ್ಬದ ಸಂಭ್ರಮ. ಜುಲೈ 2 ನಟ ಗಣೇಶ್ ಅವರ ಹುಟ್ಟುಹಬ್ಬ. ಗೋಲ್ಡನ್ ಸ್ಟಾರ್ ಗಣೇಶ್ ಹುಟ್ಟುಹಬ್ಬ ಅಂತಂದ್ರೆ ಅವರ ಮನೆಯ ಮುಂದೆ ಅಭಿಮಾನಿಗಳು ಸೇರುವುದು ಸಹಜ. ಆದರೆ ಈ ಬಾರಿ ಅದಕ್ಕೆ ಅವಕಾಶ ಇಲ್ಲ. ಈ ಬಾರಿಯೂ ಕೂಡ ನಟ ಗಣೇಶ್ ಅಭಿಮಾನಿಗಳ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ತಮ್ಮ ಹುಟ್ಟುಹಬ್ಬಕ್ಕೆ ಗಣೇಶ್ ಮನೆಯಲ್ಲಿ ಇರುವುದಿಲ್ಲ. ಆ ಕಾರಣಕ್ಕೆ ಅವರ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದು ಹೀಗೆ. ಇನ್ನು ಈ ಬಾರಿಯ ಹುಟ್ಟುಹಬ್ಬದ ಮೂಲಕ ನಟ ಗಣೇಶ್ 45ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಅದ್ದೂರಿ ಆಚರಣೆಗೆ ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೆ ಈ ಬಾರಿಯ ಗಣೇಶ್ ಹುಟ್ಟುಹಬ್ಬದ ವಿಶೇಷತೆ ಏನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಮಾನಿಗಳಲ್ಲಿ ಈ ಒಂದು ಮನವಿಯನ್ನ ಮಾಡಿರುವಂಥದ್ದು. ಆ ಮನವಿಯನ್ನ ಸೋಷಿಯಲ್ ಮೀಡಿಯಾ ಮೂಲಕವೇ ಮಾಡಿಕೊಂಡಿದ್ದಾರೆ. ಆದರೆ ಗಣೇಶ್ ಮಾಡಿರೋ ಆ ಮನವಿ ರಿಕ್ವೆಸ್ಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಜುಲೈ 2 ನನ್ನ ಜನ್ಮದಿನ. ಜುಲೈ 2ರಂದು ನನ್ನ ಜನ್ಮದಿನ ಇದೆ. ಆದರೆ ಈ ಸಲ ನಾನು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ. ಆ ದಿನವೂ ಕೂಡ ನಾನು ಪಿನಾಕ ಮತ್ತು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತೀನಿ. ಈ 2 ಚಿತ್ರದ ಚಿತ್ರೀಕರಣ ಔಟ್ಡೋರ್ ಅಲ್ಲೇ ಇದೆ. ಹಾಗಾಗಿ ನಾನು ನಿಮ್ಮನ್ನ ಮನೆಯಲ್ಲಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಜನ್ಮದಿನಕ್ಕೆ ಮನೆ ಬಳಿಗೆ ಬರ್ತಿದ್ದ ನೀವು ಎಲ್ಲಿ ಇರ್ತೀರೋ ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಿ ಅಂತ ಅಭಿಮಾನಿಗಳಿಗೆ ಗಣೇಶ್ ಕೇಳ್ಕೊಂಡಿದ್ದಾರೆ. ನಿಮ್ಮನ್ನ ರಂಜಿಸೋದೇ ದೊಡ್ಡ ಹಬ್ಬ. ನಿಮ್ಮನ್ನ ರಂಜಿಸೋದೇ ನನಗೆ ಅತಿ ದೊಡ್ಡ ಹಬ್ಬವೇ ಆಗಿದೆ. ಹಾಗಾಗಿ ನನ್ನ ಜನ್ಮದಿನಕ್ಕೆ ನಮ್ಮ ಮನೆ ಬಳಿ ಬರದೆ ನೀವು ಎಲ್ಲಿ ಇರ್ತೀರೋ ಅಲ್ಲಿಂದಾನೇ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ ದಿನ ನೀವು ಕಷ್ಟದಲ್ಲಿ ಇರೋರಿಗೆ ನೆರವಾಗಿ ಅಂತಲೂ ಗಣೇಶ್ ಕೇಳ್ಕೊಂಡಿದ್ದಾರೆ. ಈ ಒಂದು ಮನವಿಯನ್ನ ಸೋಷಿಯಲ್ ಮೀಡಿಯಾ ಮೂಲಕ ಅಂದ್ರೆ ತಮ್ಮ ಪೇಜಲ್ಲೇ ಬರ್ಕೊಂಡಿದ್ದಾರೆ. ಈ ಒಂದು ಮನವಿಯನ್ನ ಓದಿದ ಅಭಿಮಾನಿಗಳು ಈಗಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಪಿನಾಕ ಗಣೇಶ್ ಬಿಗ್ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪಿನಾಕ ಚಿತ್ರ ದೊಡ್ಡ ಮಟ್ಟದ ಚಿತ್ರವೇ ಆಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವ ಮಾತಿದೆ. ಇದರೊಟ್ಟಿಗೆ ಗಣೇಶ್ ಇನ್ನೂ ಒಂದು ಚಿತ್ರ ಒಪ್ಪಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಇದ್ದಾರೆ. ಈ ಚಿತ್ರದ ಮೂಲಕವೇ ರಮೇಶ್ ಮತ್ತು ಗಣೇಶ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿಕೊಳ್ತಿದ್ದಾರೆ. ಯುವರ್ ಸಿನ್ಸಿಯರ್ಲಿ ರಾಮ್ ಅನ್ನುವ ಈ ಚಿತ್ರವನ್ನ ವಿಖ್ಯಾತ ಡೈರೆಕ್ಷನ್ ಮಾಡ್ತಿದ್ದಾರೆ. ಇನ್ನುಳಿದಂತೆ ಗಣೇಶ್ ಮತ್ತೊಂದು ಚಿತ್ರವನ್ನ ಮಾಡೋರಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಅವರ ಜೊತೆಗೆ ಚಿತ್ರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಗಣೇಶ್ ಈ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ಕೆಲಸ ಮಾಡುವ ಮೂಲಕವೇ ಸೆಲೆಬ್ರೇಟ್ ಮಾಡಿಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.